ಹಾಯ್ ಫ್ರೆಂಡ್ಸ್, ನಾನಿವತ್ತು ನುಗ್ಗೆ ಸೊಪ್ಪು ಬಸ್ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋದ. ಮೊದಲಿಗೆ 2 ಇಡಿ ಆಗುವಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ 1 ಬೌಲು ಹೆಸರು ಕಾಳು, 1 ಬೌಲು ತೊಗರಿ ಬೇಳೆನ ತೊಗೊಂಡು ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಇಡ್ತಾಯಿದ್ದೀನಿ ಕೂಗೋದಕ್ಕೆ ಅಂತ. ಯಾಕಂದರೆ ಅದು ಬೇಯಲ್ವಲ್ಲ ಕಾಳುಗಳು, ಅದಕ್ಕೋಸ್ಕರ ಮೊದಲು 2 ವಿಷಲ್ನ ಹೊಡ್ಸ್ಕೊಂಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಸ್ಪೈಸಸ್ನ ಹಾಕ್ಕೊಂಡು ಹುರಿತಾ ಇದ್ದೀನಿ. 1 ಈರುಳ್ಳಿ, 1 ಟೊಮೊಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಒಂದು 5 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಕುಕ್ಕರಲ್ಲಿ ಇಕ್ಕಿರೋಂತಹ ಬೇಳೆ ಬೆಂದಾದಮೇಲೆ ಒಂದು ಕುಕ್ಕರ್ ವಿಷಲ್ ಹಾಕ್ಸಿದ್ಮೇಲೆ ತೆಗೆದುಬಿಟ್ಟು ಕುಕ್ಕರ್ ಮುಚ್ಚಳ ತೆಗೆದು ಅದಕ್ಕೆ ನಾವು ತೊಗೊಂಡಿರೋ ಅಂತಹ ನುಗ್ಗೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ ಅದನ್ನು ಬೇಯೋದಕ್ಕೆ ಇಡಬೇಕಾಗುತ್ತೆ. ಸೊ ಇಟ್ಟಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಬೇಯಬೇಕು. ನೆಕ್ಸ್ಟು ಈ ಕಡೆ ಖಾರ ರೆಡಿ ಮಾಡ್ಕೊಬಿಡೋದ. ಮಿಕ್ಸಿ ಜಾರ್ಗೆ ಅರ್ಧ ಹೋಳು ತೆಂಗಿನಕಾಯಿ ಮತ್ತು ನಾವು ಇಷ್ಟೋ ತನಕ ಮಾಡೋಂಥ ಸ್ಪೈಸಸ್ಗಳನ್ನ ಎಷ್ಟು ಹಾಕ್ಕೊಂಡು ಮತ್ತು ಕುಕ್ಕರಲ್ಲಿ ಕುಗ್ಸಿದಂಥ ಮಿಶ್ರಣ ಒಂದು ಅರ್ಧ ಸೌಟ್ ಹಾಕಿ ರುಬ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಒಂದು ಸೌಟ್ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಕ್ತೀನಿ. ನೆಕ್ಸ್ಟ್ ಅದು ಎಣ್ಣೆ ಬಿಟ್ಟ ಮೇಲೆ ಮತ್ತೆ ಹುರ್ಕೊಂಡು ರುಬ್ಬಿರೋಂತಹ ಮಿಶ್ರಣನ ಅದಕ್ಕೆ ಹಾಕೋಬೇಕಾಗುತ್ತೆ. ನೆಕ್ಸ್ಟು ಚೆನ್ನಾಗಿ ಅದನ್ನು ಎಣ್ಣೆನಲ್ಲೇ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕುಕ್ಕರಲ್ಲಿ ಬೇಯಿಸಿರೋದೇನಿದೆ ಅದನ್ನು ಬಸ್ಕೊಬಿಟ್ಟು ಅದನ್ನು ನೀರನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಅದು ಸಾಂಬಾರಿಗೆ ಯೂಸ್ ಆಗುತ್ತೆ. ನೋಡಿ, ಈ ನೀರನ್ನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಬೇಯಿಸಿರೋಂತಹ ನೀರಿದು, ಕಾಳು ಮತ್ತು ಸೊಪ್ಪು ಬೆಂದಿರೋಂತಹ ನೀರದು. ಅದಕ್ಕೆ ಉಪ್ಪು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಡೆ ಬಾಣಲಿನಲ್ಲಿ ಒಗ್ಗರಣೆ ಮಾಡ್ಕೊಬೇಕು. ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಈ ಕಡೆ ಬೇಯಿಸ್ಕೊಂಡಿರೋಂತಹ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇದು ಸೊಪ್ಪು ರೆಡಿ ಆಗುತ್ತೆ. ಸಾಂಬಾರು ನೋಡ್ಬೋದು ಕುದೀತಾ ಇರೋದು. ಫೈನಲಿ ರೆಡಿ ಆಯಿತು ಸಾಂಬಾರು ಮತ್ತು ಪಲ್ಯ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಟ್ರೈ ಮಾಡಿ ಮನೇಲಿ ನೀವು.